ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ನಿಮ್ಮ ಶ್ರುತಿ ಪಾಟೀಲ್. ಮಠ ಸೇರ್ತಾರೆ ಹೋಗಿ ಅಂತ ಅವಮಾನ ಮಾಡಿದ್ರ ಜಗ್ಗೇಶ್ಗೆ. ಏನಿದು ಕತೆ ಅಂತೀರಾ? ಹೇಳ್ಬಿಡ್ತೀನಿ ಕೇಳಿ. ರಮೇಶ್ ಮತ್ತೆ ವಾಪಸ್ ಕುಂತೆ ಪ್ಲಾನ್ ಮಾಡಿದೆ. ಲೈಫ್ನಲ್ಲಿ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡ್ತಿದ್ದೆ. ಕರೆಕ್ಟಾಗಿ ಆ ಟೈಮ್ನಲ್ಲಿ ನಿಂತು ಹೋಗಿದ್ದ ಮಠ ಸಿನಿಮಾ ಬಿಡುಗಡೆ ಆಗುತ್ತೆ. ಅವತ್ತಿನ ಕೆಲ ಮಾಧ್ಯಮಗಳು ಬರೆದಿತ್ತು, 100ನೇ ಚಿತ್ರ ಬಹುತೇಕರು ಮಠ ಸೇರ್ತಾರೆ, ಅದರಲ್ಲಿ ಜಗ್ಗೇಶ್ ಖಂಡಿತವಾಗಿಯೂ ಈ ಬಾರಿ ಮಠ ಸೇರ್ತಾರಾ ಅಂತ ಬರೆದಿದ್ರು. ದುಃಖ ಆಯಿತು ನನಗೆ. ಯಾವತ್ತು ನನ್ನ ಬಂಧು, ನನ್ನ ಬಾಂಧವ, ನನ್ನ ಕಷ್ಟದಲ್ಲಿ ಒಬ್ಬರು ಯಾವತ್ತೂ ಇದ್ದೇ ಇರ್ತಾರೆ. ಇಡೀ ವಿಶ್ವ ನನ್ನ ಬಿಟ್ಟು ಹೋದ್ರೂ ಅವ್ರು ಮಾತ್ರ ನನ್ನ ಜೊತೆ ಇದ್ದೇ ಇರ್ತಾರೆ. ಅದು ನಾನು ನಂಬಿರೋ ರಾಘವೇಂದ್ರ ಸ್ವಾಮಿಗಳು. ರಾಯರು ತಿರುಗಿ ವಾಪಸ್ ಬರ್ತಾರೆ. ನನ್ನ ಮಠ ಸೇರ್ತಾರೆ ಅಂತ ಹೇಳಿದ್ರಲ್ವಾ, ಅದು ಮೇಗ ಹಿಟ್ ಆಗುತ್ತೆ. ಇನ್ನು ಮಠ ಹಿಟ್ಟಾದ ನಂತರ ಇಮಿಡಿಯೇಟ್ ಆಗಿ SV ಬಾಬು ಬರ್ತಾರೆ. ಹನುಮೂನ್ ಎಕ್ಸ್‌ಪ್ರೆಸ್ ಚಿತ್ರ ತೆಗಿತಾರೆ, ಮೇಗಾ ಹಿಟ್ ಆಗುತ್ತೆ. ತೆನಾಲಿ ರಾಮ ನಿಮ್ ಜೊತೆ ಮಾತಾಡ್ತೀನಿ, ಮೇಗಾ ಹಿಟ್ ಆಗುತ್ತೆ. ಜಗ್ಗೇಶ್ ಅವರೇ, ನಿಮ್ಗೆ ಅಷ್ಟು ಸಂಭಾವನೆ ಕೊಡಕ್ಕಾಗಲ್ಲ ಅಂದ್ರಲ್ಲ, ಅವರೇ ನನ್ನ ಮುಂದೆ ಬಂದು ನಿಂತು ಕೊಳ್ಳೋಕ್ಕಾಗಿಲ್ಲ, ಯಾಕಂದ್ರೆ 5 ಪಟ್ಟು ಜಾಸ್ತಿ ಇತ್ತು ಆ ನನ್ನ ಸಂಭಾವನೆ ಅಂತ ಜಗ್ಗೇಶ್ ಅವರು ಹೇಳ್ಕೊಂಡ್ರು. ಇನ್ನು ಐ ಆಮ್ ಸೋ ಹ್ಯಾಪಿ. ಇವತ್ತು ತಿರುಗಿ ನನಗೆ 100 ಜನರನ್ನ ಸಾಕೋ ರೀತಿ ರಾಯರು ನನ್ನನ್ನು ಬೆಳೆಸಿದ್ದಾರೆ. ನಾನು ವೆರಿ ಕೇರ್ಫುಲ್. ನಾನು ಯಾವ ಬಿಲ್ಡಪ್ಪು ನಂಬಲ್ಲ. ನಾನೊಬ್ಬ ಏಕಾಂಗಿ. ನಾನೊಬ್ಬನೇ ಕುಳಿತಿರ್ತೇನೆ. ನನಗೆ ಇಷ್ಟ ಆದ್ರೆ ಬಂದು ಮಿಂಗಲ್ ಆಗ್ತೀನಿ. ಕಷ್ಟವಾಯ್ತಾ ಯಾರ ಕೈಗೂ ಸಿಗಲ್ಲ ಅಂತ ಜಗ್ಗೇಶ್ವರು ತಮ್ಮ ಕಷ್ಟದ ದಿನಗಳನ್ನ ನೆನಪಿಸಿಕೊಂಡ್ರು. ಜೊತೆಗೆ ಹೀಗೆ ಮಠ ಸಿನಿಮಾ ಮಾಡಿದಾಗ ಮಠಕ್ಕೆ ಸೇರ್ಕೊಳ್ತಾರೆ ಅಂತ ಜಗ್ಗೇಶ್ ಅವ್ರಿಗೆ ಸಿಕ್ಕಾಪಟ್ಟೆ ಅವಮಾನ ಕೂಡ ಆಗಿತ್ತಂತೆ. ಅದೇ ಅವಮಾನಗಳನ್ನ ಮೆಟ್ಟಿನಿಂತ ಜಗ್ಗೇಶ್ ಅವರು ಇವತ್ತು ಕನ್ನಡದ ಸೂಪರ್ ಸ್ಟಾರ್ ಆಗಿ ಮೆರಿತಾ ಇದ್ದಾರೆ. ಇನ್ನು ಸ್ಯಾಂಡಲ್ವುಡ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫಿಲ್ಮಿ ಬೀಟ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.